ಸರ್, ಈಗ ನಿಮ್ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಸರ್ಕಾರ ಮುಂದೆ ಆಗಿದೆ. ಅದಕ್ಕೆ ನೀವೇನ್ ಹೇಳ್ತೀರಿ? ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿದ್ರಿ ಈಗಾಗಲೇ. ಈಗೇನ್ ನಾವು ಮಾಡೋದು ಬೇಡ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ. ಇಲ್ಲಿ ಯಾವ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ, ಮಾಡೋದು ಬೇಡ ಅಂತ 1.5 ವರ್ಷದಿಂದ ಹೇಳ್ತಾನೆ ಇದ್ದೀವಿ ಮೇಡಮ್. ಆದ್ರೂ ಸರ್ಕಾರ ನಾವು ಮಾಡ್ತೀವಿ. ನಾವು ಬಿಡಿಸ್ತೀವಿ. ಈಗ ಓಡಾಡಿ ಅವ್ನು ಎಲ್ಲ ಗಂಟೆ ಓಡೈತಾನೋ ಅವನಿಂದನೇ ಹೋಗಿ ನಾವು ಬಿಡಿಸ್ತೀವಿ. ಎತ್ಕೋಲಿ, ಡೆಲ್ಲಿಗೆ ಹೋಗ್ಲಿ, ಇದಕ್ಕೋಗ್ಲಿ, ಆ ವಿಧಾನಸೌಧಕ್ಕೆ ಹೋಗ್ಲಿ, ಎಲ್ಲಿಗೋದ್ರೂ ಅವ್ನು ಹೆಂಗೆ ಆಟ ಆಡಿತಾನೋ ನಾವು ಅವ್ನಿಗಿಂತ ಅವ್ರ ಅಪ್ಪಂದಲ್ಲ ಭೂಮಿ, ಅದು ನಮ್ಮ ಅಪ್ಪಂದು, ನಮ್ಮ ತಾತ ಮುತ್ತಾತದ ಇದ್ರದ್ದು. ಅವನು ಇದು ಮಾಡ್ಬಿಡೋಕ್ಕೆ ಮಾಡ್ತೀನಿ ಅನ್ನೋಕ್ಕೆ ನಾವು ನಮ್ಮ ತಾತನ ನಾವು ಬಿಡಿಸ್ಕೋತೀವಿ. ಇನ್ನೇನು ಹೇಳ್ಬೇಕು ಹೇಳಿ? ಕೇಳಿ. ಬರ್ಡ್ ಭೂಮಿ ಅಂತ ಹೇಳಿದಾರೆ ನಿಮ್ ಭೂಮಿನ. ನೀವ್ ಹೇಳ್ತೀರಿ ನಮ್ದು ಫಲವತ್ತಾದ ಭೂಮಿ, ನೀರಾವರಿ ಭೂಮಿ ಅಂತ ಹೇಳ್ತೀರಿ. 60% ಜನ ಆಲ್ರೆಡಿ ಒಪ್ಕೊಂಡಿದ್ದಾರೆ ಟೌನ್ಶಿಪ್ ಮಾಡಿ. ಕರ್ಕೊಬರ್ಲಿ 60% ಅವ್ನ ಕಣ್ಗೆ ನಾನು ಅಕ್ಕಿಕ್ಬಿಟ್ಟದಂತೆ. ಬಂದು ನೋಡ್ಲಿ, ನಮ್ಮ ಇದ್ರ ಭೂಮಿ ಬಂದು ಕಣ್ಣಿಗೆ ಅಕ್ಕಿಕ್ಕಿಲ್ಲ, ಏನು ಕಣ್ಣು ಹೋಗ್ಬಿಟ್ಟಿಲ್ಲ. ಬಂದು ನೋಡ್ಲಿ, ಅಲ್ಲಿ ನಿಂತ್ಕೊಂಡು ಕೋರ್ಟ್ ಇದರಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬರಬೇಕು. ಬೈರ್ಮಳೆ ಬಸ್ ಸ್ಟ್ಯಾಂಡಿಗೆ ಬರಲಿ, ಇಲ್ಲ ನಾ ಬನಗಿರಿ ತಕ್ಕ ಬಂದು ಆ ಟ್ಯಾಂಕಿ ಮೇಲೆ ನಿಂತ್ಕೊಂಡು ನೋಡ್ಲಿ. ನಾವು ಆ ಟ್ಯಾಂಕಿ ಕಟ್ಸವ್ನೆ, ಯಾರೋ ಕಟ್ಸವ್ನ ಪುಣ್ಯಾತ್ಮ, ಅಲ್ಲಿ ಬಂದು ನೋಡ್ಲಿ, ಅವಾಗ ನೋಡ್ಲಿ. ಬರ್ಡ್ ಭೂಮಿನ ಇದೆ, ಬರ್ಡ್ ಭೂಮಿ ಆದ್ರೆ ನಾವು ಬಿಟ್ಬಿಡ್ತೀವಿ. ಇದಾದ್ರೆ ಅವ್ನು ಡಬಲ್ ಕೊಡ್ಲಿ ನಮಗೆ. ಆ ಬರ್ಡ್ ಭೂಮಿ ಅಂದ್ರೆ ಅಲ್ಲ ಆದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಲಿ. ಸರ್, ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಿ? ನಾವು 1.5 ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. ಸರ್, 1.5 ವರ್ಷ ಆಗಿದೆ, ಆದ್ರೂ ಕೂಡ ಸರ್ಕಾರ ಮಾಯನೂ ಮಾಡಿಲ್ಲ. ಈಗ ತಾನೇ ನೋಡು, ಈಗ ತಾನೇ ರೈತರ ಸಂಘದಿಂದ ಬಂದು ಈಗ ಹಾಲು ಕರೆಯೋಕೆ ಈಗ ಹಾಲು ಹಾಕ್ಬಿಟ್ಟು ಹೋಯ್ತಾ ಇದ್ದೀವಿ. ಈಗ ತಾನೇ ಬಂದು ಅಲ್ಲಿಂದ ಎಲ್ಲ ಬಂದು ರೈತರ ಸಂಘರು, ಪುಟ್ಟನಯ್ಯ, ಬಡಗಲು ನಾಗೇಂದ್ರಪ್ಪ, ಇವರು ಎಲ್ಲ ಬಂದಿದ್ರು. ಈಗೆಲ್ಲ ಹೇಳವ್ರೆ, ಎಲ್ಲ ಬಂದಿದ್ರು. ಈಗ ಬಿಡದಿಂದ ಬಂದು ನಡ್ಕೊಂಡು. ಸರ್, ಈ ಕನ್ನಡ ಪರ ಸಂಘಟನೆಗಳೇನಿದಾವೆ, ಬೇರೆ ಸಂಘಟನೆಗಳೆಲ್ಲವೂ ಕೂಡ ಬೇರೆ ಕಡೆ ಮಾಡಿ ಬಿಡದಿಲ್ಲ ಮಾಡಬೇಡಿ ಅಂತಾನು ಹೇಳ್ತಾ ಇವ್ರೆ. ಆಮೇಲೆ ಕೇಳ್ತಾ ಇಲ್ಲ. ಅದ್ರೊಳಗೆ ಬರ್ತಾ ಇರೋರು ಈ ಮಠಾಧೀಶಗಳು ಅವರೆಲ್ಲ ಪುಣ್ಯಾತ್ಮರು, ಕಾಸು ಕೊಟ್ಟರೆ ಬರ್ತಾರೆ. ಇದಕ್ಕೆಲ್ಲ ನಮ್ಮ ರೈತರ ಪರವಾಗಿ ಬರಲ್ಲ. ಆಮೇಲೆ ಪಿಕ್ಚರ್ಗಳು, ನಾವು ಮಾತ್ರ ರೈತರು ನೋಡಬೇಕು. ಆ ಪಿಕ್ಚರ್ ಶೂಟಿಂಗ್ದವ್ರು ಅವ್ರು ಮಾತ್ರ ನಮ್ಮ ರೈತರಿಗೆ ಬೆಂಬಲ ಕೊಡಲ್ಲ. ಅವರೆಲ್ಲ ಇನ್ನು ಮುಂದೆ ನಾವು ಸ್ಟಾಪ್ ಮಾಡ್ತೀವಿ ಪಿಕ್ಚರ್ ನೋಡೋದು, ಇದೆಲ್ಲ ಮಾಡೋದು. ಅವ್ರು ಮಾತ್ರ ಬರಲ್ಲ. ಮಠಾಧೀಶರು ಹೋಗ್ಲಿ ಮಾಡ್ಕೊಳ್ಳಿ, ನಮಗೂ ಒಂದು 10 ಎಕರೆ ಕೊಡಲಿ, ನಾವು ಮಠ ಕಟ್ತೀವಿ ಅಂತ. ರೈತರ ಪರವಾಗಿ ಬರಲ್ಲ. ಮಾತತ್ರ ಏನು ನಾವು ಇದು ಅಂತ ಕಾವಿ ಹಾಕೊಂಡು ಕುಂತಾರೆ. ಹಾಕೋರೆ ಎಲ್ಲ ಏನು ಮಾಡೋರು, ನಾವೆಲ್ಲ ಕಡ್ದೋರು, ಭೂಮಿ ದೇವ್ರನ್ನೆಲ್ಲ ಪೂಜೆ ಮಾಡಿ ಕಾಸು ಹಾಕೋರು ನಾವು ಉಂಡೆಗೆ. ಅವರು ಇದು ಮಾಡ್ಕೊಂಡು ನಾಡ್ಗಾಡೋರು. ನಮ್ಗೆ 5 ಎಕರೆ 10 ಎಕರೆ ನೀವು ಮಾಡ್ಕೋಗಪ್ಪ, ನಮ್ಮ ಜೋಳಿಗೆ ದುಡ್ಡು ಹಾಕ್ರಪ್ಪ ಅಂತ ಗೌರ್ಮೆಂಟಿಂದ ಹೊಡಿಯೋರು. ಅಂಥವ್ರಿಗೆಲ್ಲ ಹೇಳ್ತೀರಿ, ಮುಂದೆ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ ಮೇಡಮ್. ಸರ್ಕಾರಕ್ಕೆ ಇನ್ನೊಂದು ಬಿಡ್ಲಿಲ್ಲ ಅಂದ್ರೆ ಇನ್ನು 2 ವರ್ಷ ಅದೇ ಇದು ಕಾಂಗ್ರೆಸ್ ಒಪ್ಪ ಆಯ್ತದೆ, ಒಪ್ಪ ಮಾಡ್ತೀವಿ. ಇದೆಲ್ಲ ಏಕ ದೇಶ ಅಂತಲ್ಲ, ಎಲ್ಲ ಹೆಂಗ್ಸಂಗ್ ಕಳಿಸ್ತೀವಿ, ಎಲ್ಲ ಕಡೆದು ಪ್ರಚಾರ ಮಾಡ್ತೀವಿ. ಈ ಸರ್ಕಾರ ಈಗ ಕಾಂಗ್ರೆಸ್ ಕತ್ತರ ಕಿತ್ತೋಗಿರಿ ಅಂತ ಹೇಳ್ತೀವಿ. ಈ ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಬಂದಿದ್ದು, ಅವರೇ ವಿರೋಧ ವ್ಯಕ್ತಪಡಿಸ್ತಾರೆ. ಕುಮಾರಸ್ವಾಮಿನೇ ಮಾಡ್ತಾರ ಸ್ವಾಮಿ, ಅವ್ರು ಬರ್ಲಿಲ್ಲ, ನೋಟಿಸ್ ಕಳಿಸ್ಲಿಲ್ಲ ನಾವು ಮಾಡ್ತೀವಿ ಅಂತ. ರೈತರು ಹೋಗಿ ಕೇಳಿದ್ರು, ನಾವು ಬಿಡ್ತೀವಿ ಅಂದ್ಬಿಟ್ಟು ಅವ್ರು ಬಿಟ್ಟವ್ರೆ. ಅವ್ರು ಬಿಟ್ಟಿರೋ ಭೂಮಿನ ಇವ್ರು ಯಾಕೆ ಮಾಡ್ತಾವ್ರೆ? ಅವ್ರು ಎಂಡ್ರು ಕಟ್ಕೊಂಡಿರೋ ಎಂಡ್ರು ಇವ್ರು ಮಗನ ಹುಟ್ಟಿಸ್ಬಿಟ್ಟವ್ರೆ. ಕೂಸು ಅಂತಾರೆ. ಅವ್ರಿರೋ ಮಗನ ಇವ್ರು ಯಾಕೆ ಹೋಗಿ ನನ್ನ ಹೆಂಡ್ರು ನನ್ನ ಮಗ ಅಂತಾರೆ? ಹೇಳಿ ಮೇಡಮ್. ಅವರೇ ವಿರೋಧ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಈಗೂ ಎಲ್ಲ ಪ್ರೆಸ್ ಮೀಟ್ ಮಾಡ್ತಾವ್ರೆ. ಪ್ರೆಸ್ ಮೀಟು ಈಗೂ ಮಾಡವ್ರೆ. ಎಲ್ಲನೂ ಆಯ್ತದೆ, ನಡೀತಾ ಇದೆ, ಹೇಳ್ತದೆ. ನೀವೇ ಹೇಳಿ. ನೆನ್ನೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ರ್ಯಾಲಿ ಎಲ್ಲ ಮಾಡಿ, ನೆನ್ನೆ ಎಲ್ಲ ರ್ಯಾಲಿ ಮಾಡಿದ್ರು. ಅವರು ಈ ತಿರ್ಗಾ ಬುಧವಾರ ಇವರೇ ಗೌಡ್ರೆ ಬರ್ತಾರೆ, ದೇವೇಗೌಡ್ರೆ ಬಂದು ಬೈಮಳದಲ್ಲಿ ಕುತ್ಕೋತಾರೆ. ಇನ್ನು ಇವ್ರು ಬಿಡ್ಲಿಲ್ಲ ಅಂದ್ರೂ ಇವ್ರಿಗಿಂತ ಉಗ್ರಾಡ ನಾವು ಮಾಡ್ತೀವಿ. ಬಾರ್ಗೋಲೆ ತಗೊಂಡು ಹೋಗ್ತೀವಿ ನಾವು. ಬಾರ್ಗೋಲ್ ತಗೊಂಡು ಚಲೋ ಮಾಡ್ಕೊಂಡು ವಿಧಾನಸೌಧಕ್ಕೆ ನುಗ್ತೀವಿ. ನಮಗೆಲ್ಲ ರೈತರ ಸಂಘ ಇವ್ರ ಒಬ್ಬರಲ್ಲ, ಇಡೀ ಕರ್ನಾಟಕ ಹಾಲು ಕರ್ನಾಟಕದ ಫುಲ್ ಎಲ್ಲ ಬರ್ತಾರೆ. ಹೋಯ್ತೀವಿ, ನುಗ್ತೀವಿ, ಮಾಡ್ತೀವಿ. ನಾವು ಅವ್ರು ನಿಲ್ಸೋ ಗಂಟ ನಾವು ಇದು ಮಾಡ್ತೀವಿ. ಭೂಮಿ 1 ಇಂಚು ಕೊಡಲ್ಲ. ಅವ್ರೇನು ಮಾಡೋರು ನಾವು ಕೊಡಲ್ಲ. ಅವ್ರು 5 10 ಕೋಟಿ ಇನ್ನೂ ಏನೋ ಹೆಚ್ಚಿಸ್ತಾರಂತೆ, ಕೊಡ್ತೀವಿ. ನಾವು ಯಾವ ಕಾರಣಕ್ಕೂ ಅವ್ರು ಅಲ್ಲ ಇದೆಲ್ಲ 1 ಇಂಚು ಭೂಮಿ ಕೊಡಲ್ಲ ಮೇಡಮ್.